ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ನೋಡೋಣ ಸೈನ್ ಗೈಡೆನ್ಸ್ ಇದೆ ಅಂತ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಒಂದಷ್ಟು ಗುರುವಿನ ಅನುಗ್ರಹನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ, ಪಡ್ಕೊಳ್ಳಿ ಅನ್ನುವಂಥದ್ದು. ಸೊ ಗುರುವಿನ ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳೋದ್ರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಮದುವೆ ವಿಚಾರಕ್ಕೆ ತುಂಬಾ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಭಗವಂತ ನಿರ್ಧಾರ ಮಾಡಿರ್ಬೇಕಾದ್ರೆ ನಿಮ್ಮ ಮದ್ವೆನ ತಪ್ಪಿಸ್ಲಿಕ್ಕೆ ಯಾರು ಕೈಲೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ, ಆರಾಮಾಗಿರಿ. ಸೊ ದೇವಿ ದರ್ಶನಕ್ಕೆ ಹೋಗ್ಬಿಟ್ಟು ಬನ್ನಿ ಮದ್ವೆ ಆದ್ಮೇಲೆ ಅನ್ನುವಂಥದ್ದು ಇದೆ. ವನದುರ್ಗೆ ಇರಬಹುದು, ಚಾಮುಂಡೇಶ್ವರಿ ಇರಬಹುದು, ಇಲ್ಲಿ ಮಹಲ್ಲೆ ಮಹದೇಶ್ವರ ಬೆಟ್ಟದ ಶಿವಪ್ಪನ ಆಶೀರ್ವಾದ ಕೂಡ ಇದೆ. ನಂಗೆ ಗೊತ್ತಿಲ್ಲ ಮಲೆ ಮಹದೇಶ್ವರ ಸ್ವಾಮಿಯ ತಂಗಿ ಯಾರು ಅಂತ. ಏನೋ ಅವರ ತಂಗಿ ನಂಗೆ ಗೊತ್ತೇ ಇಲ್ಲ, ಅವ್ರಿಗೆ ತಂಗಿ ಇದ್ದಾರೆ ಅನ್ನೋದೇ ನಂಗೆ ಗೊತ್ತಿಲ್ಲ. ಆ ಥರದ್ದು ಒಂದು ತಂಗಿಯ ಮದುವೆಯ ವಿಚಾರಕ್ಕೂ ಕೂಡ ಒಂದಷ್ಟು ಮಾತುಕತೆಗಳು ಆ ಥರದ್ದೇನೋ ಇದೆ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಕಾಡೆ ನೋಡಿಲ್ಲ, ಶಿವ ಪಾರ್ವತಿಯರ ಒಂದು ಸಮ್ಮಿಲನ ಅನ್ನುವಂಥದ್ದು ಕೂಡ ಇದೆ. ಸೊ ನಂಗೆ ಗೊತ್ತಿಲ್ಲ ಯಾರ ಮ್ಯಾರೇಜು ಅಂತ. ಒಂದು ಡಿವೈನ್ ಪರ್ಪಸ್ ಮ್ಯಾರೇಜ್, ಒಂದು ಡಿವೈನ್ ಡಿಸೈಡ್ ಮಾಡಿರೋ ಹಾಗೆ ಒಂದು ದೈವ ನಿರ್ಣಯದ ಪ್ರಕಾರ ಒಂದು ಮದುವೆ ನಡೆಯುತ್ತೆ, ಮದುವೆ ಕಾರ್ಯ ಆಗತ್ತೆ ಅನ್ನುವಂಥದ್ದು. ಇಲ್ಲಿ ಗಿರಿಜಾ ಕಲ್ಯಾಣ ಇರಬಹುದು ಅಥವಾ ದೇವಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಮದುವೆ ಕಾರ್ಯಗಳು ಕೂಡ ಆಗುತ್ತೆ. ವಾಟ್ ಐ ಮೀನ್ ಟು ಸೇ ಈಸ್, ಸೊ ನಿಮ್ಗೆ ಮದ್ವೆ ಆಗ್ತಾ ಇಲ್ಲ, ಮದ್ವೆಗೆ ತುಂಬಾ ಅಡ್ಡಿಪಡಿಸ್ತಿದ್ದಾರೆ ಅಂದ್ರೆ, ಸೊ ಇದನ್ನ ಯಾರೋ ಬೇಕು ಅಂತ ಮಾಡ್ತಿದ್ದಾರೆ. ಸೊ ಒಂದ್ ಕಡೆ ಒಂದ್ ಗ್ಯಾಂಗು ನಿಮ್ ಮ್ಯಾರೇಜ್ ಆಗ್ಲಿ ಅಂತ ಕೆಲವ್ರು ಬಯಸ್ತಾ ಇದ್ರೆ, ಇನ್ನೊಂದ್ ಗ್ಯಾಂಗ್ ಇನ್ನೊಂದ್ ಕಡೆಯವರು ನಿಮ್ ಮ್ಯಾರೇಜ್ ಆಗ್ಬಾರ್ದು ಅಂತ ಪ್ರಯತ್ನನ ಪಡ್ತಿದ್ದಾರೆ. ಸೊ ಎರಡರ ಮಧ್ಯೆ ನಿಮ್ ಮದ್ವೆ ಆಗತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ನಿಮ್ದಿದ್ರೆ 100%, 200% ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಓಕೆ, ಯಾರೋ ಮ್ಯಾರೇಜ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿರ್ಬಹುದು, ಬಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣ ಅಥವಾ ಕಲ್ಯಾಣೋತ್ಸವದ ಕಾರ್ಯಕ್ರಮ ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ದುಷ್ಟರು ಯಾರನ್ನು ತಡಿತಾ ಇದ್ದಾರೆ, ಭಗವಂತನ ನಿಮ್ಮ ಜೀವನಕ್ಕೆ ಬರ್ದಿರೋ ಹಾಗೆ ಅಥವಾ ನಿಮ್ಗೆ ಆಶೀರ್ವಾದ ಮಾಡದೇ ಇರೋ ಹಾಗೆ ಅಡ್ಡಿನ ಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ನೀವು ಇದು ಮ್ಯಾರೇಜ್ ವಿಚಾರ ಅಲ್ಲಿಗೆ ಬಿಡೋಣ. ಸೊ ಇದು ನಿಮ್ಮ ಜಾತಕದಲ್ಲಿ ಇರುವಂತ ಸಮಸ್ಯೆ ಇರಬಹುದು, ನಿಮ್ಮ ಪೂರ್ವಜರು ಮಾಡಿರುವಂತ ಪಾಪ ಕರ್ಮಗಳು ಇರಬಹುದು, ಅಥವಾ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರು ಮಾಡ್ತಿರುವಂತ ಅಡ್ಡಿ ಇರಬಹುದು. ಜಾಸ್ತಿ ನಿಮ್ಗೆ ಟ್ರಿಗರ್ ಮಾಡ್ತಿರೋದು ಪಾಸ್ಟ್ ಲೈಫ್ ಎನರ್ಜಿ ಮತ್ತೆ ಸದ್ಯದ ಪರಿಸ್ಥಿತಿ. ಏನ್ ಮಾಡ್ಬೇಕು ಇಂಥ ಸಮಯದಲ್ಲಿ ಅಂದ್ರೆ, ಸದ್ಯಕ್ಕೆ ಈ ಲೈಫ್ ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅದ್ರ ಕಡೆ ಗಮನನ ಕೊಡ್ಬೇಕು. ನಿಮ್ಮ ಲೈಫ್ ಚೆನ್ನಾಗಿದ್ರೆ ಯಾವ ಜಾತಕ ಆದ್ರೂ ಆಗ್ಲಿ, ನಿಮ್ಮ ಸಂಕಲ್ಪ ಗಟ್ಟಿಯಾಗಿದ್ರೆ ಯಾವ ಗ್ರಹ ದೋಷ ಆಗ್ಲಿ, ಸರ್ಪದೋಷ ಆಗ್ಲಿ, ಪಿತೃದೋಷ ಆಗ್ಲಿ, ಮಾತೃದೋಷ ಆಗ್ಲಿ, ಸ್ತ್ರೀ ದೋಷ ಆಗ್ಲಿ, ಎನಿ ದೋಷ ಇದ್ರೂ ಕೂಡ ಅದು ಹೊರಟೋಗುತ್ತೆ. ಫಸ್ಟ್ ನಿಮ್ಮನ್ನ ನೀವು
ಪ್ರಿಪೇರ್ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು, ನಾನ್ ಸ್ಟ್ರಾಂಗ್ ಆಗಿದ್ದೀನಿ, ನನ್ನ ಜೀವನದಲ್ಲಿ ಏನು ತೊಂದರೆ ಆಗೋದಿಲ್ಲ, ಸೊ ಏನೇ ತೊಂದರೆ ಆದ್ರೂ ನಾನು ಅದನ್ನ ಸರಿಯಾಗಿ ಸರಿಪಡಿಸ್ಕೊಳ್ತೀನಿ ಅಂತ. ಸೊ ಎಲ್ಲಾ ದೋಷಗಳಿಗಿಂತ ದೊಡ್ಡ ದೋಷ ಮನಸ್ಸಿನ ದೋಷ. ಸೊ ಹಾಗಾಗಿ ಮನಸ್ಸಿನ ದೋಷ ನಿಮ್ ಜೀವನದಲ್ಲಿ ಹೆಚ್ಚು ತೊಂದರೆ ಮಾಡದಿರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ಮನಸ್ಸನ್ನ ದೃಢವಾಗಿ ಇಟ್ಕೊಳ್ಳಿ. ಜೊತೆಗೆ ಒಂದು ಗುರುವಿನ ಅನುಗ್ರಹದಲ್ಲಿ ನಿಮ್ಗೇನು ಮಾರ್ಗದರ್ಶನ ಸಿಗುತ್ತೆ ಅದನ್ನ ಕೇಳಿ ಅನ್ನುವಂಥದ್ದು. ಸೊ ಕುರುಕ್ಷೇತ್ರ ಅಧ್ಯಾಯದಲ್ಲಿ ಒಂದು ಸಂವಾದದ ಪೀರಿಯಡ್ ಬರುತ್ತಲ್ಲ, ಅಂದ್ರೆ ಸಂವಾದದ ಒಂದು ಸನ್ನಿವೇಶ ಬರುತ್ತಲ್ಲ, ಅದನ್ನ ಓದಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಹೋಗಿ ಬಂದಾಗಿಂದ ಆರೋಗ್ಯ ಹುಷಾರಿಲ್ಲ, ಸಮಸ್ಯೆ ಆಗಿದೆ ಅಂತ ಅನ್ಕೊಂಡಿರ್ಬಹುದು ನೀವು. ಬಟ್ ಆತರ ಏನು ಇಲ್ಲ, ನಿಮ್ಮ ಆರೋಗ್ಯ ಸುಧಾರಿಸ್ತಾ ಇದೆ, ಹೆಚ್ಚು ಕಡಿಮೆ ಏನು ತೊಂದರೆ ಆಗೋದಿಲ್ಲ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮನಸ್ಥಿತಿ ದೇವಿಗೆ ಒಂದ್ ರೀತಿ ಖುಷಿ ಕೊಟ್ಟಿದೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ದೇವ್ರ ಬಗ್ಗೆ ಯೋಚನೆ ಮಾಡಿದೀರಾ, ಎಸ್ಪೆಷಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದ್ಮೇಲೆ ಅಥವಾ ಯಾವುದೋ ಒಂದು ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಮೇಲೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಅಥವಾ ಏರುಪೇರು ಆಗಿರಬಹುದು. ಸೊ ಇಷ್ಟ ದಿನ ಸ್ಟಕ್ ಆಗಿದ್ದಂತ ನಿಮ್ಮ ಲೈಫ್ ಇನ್ ಮುಂದೆ ಒಂದು ಹೊಸ ಜೀವನಕ್ಕೆ ಓಪನ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾವುದೋ ಒಂದು ದಾರಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ದಿರೋರಿಗೆ ಒಂದು ದಾರಿ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆ ದೇವಿಯ ಸಂಚಾರದ ಸೂಚನೆಗಳು ಕೂಡ ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಲೈಫ್ ಸ್ಮೂತ್ ಆಗಿ ಹೋಗುತ್ತೆ, ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಆ ತಾಯಿ ನಿರ್ಧಾರ ತಗೊಂಡ್ಮೇಲೆ ಯಾರು ತಡೆಯೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಇನ್ಮೇಲೆ ಶತ್ರು ಸಂಹಾರ ಮಾಡೋದಕ್ಕೆ ಆ ತಾಯಿ ನಿಲ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಹೊಸದೊಂದು ಗುಹಾಂತರ ದೇವಾಲಯ ಓಪನ್ ಆಗತ್ತೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಕಾವೇರಿ ನದಿ ತೀರದ ದಡದಲ್ಲಿ ಇದುವರೆಗೂ ಗೊತ್ತಿಲ್ದಿರುವಂತ ಸ್ಥಳದಲ್ಲಿ ಒಂದು ದೇವಿ ವಿಗ್ರಹ ಇದೆ. ಆ ವಿಗ್ರಹ ಹುಡುಕಿ ಪೂಜೆ ಮಾಡಿದ್ರೆ ಬೆಳಕಿಗೆ ಬರುತ್ತೆ, ಹುಡುಕಿ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಅದು ಒಂದು ನದಿ ದಡದಲ್ಲಿ ಮರಗಳ ಹಿಂದೆ ಪೊದೆಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸಿಗುತ್ತೆ ಒಂದು ಮುಸ್ಸಂಜೆಯ ಕಾಲದಲ್ಲಿ ನಿಮ್ಗೆ ಅದು, ಇಲ್ಲ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ವೆರಿ ಪವರ್ಫುಲ್ ದೇವಿ ಅದು. ಅದು ದೇವಿ ಮೇ ಬಿ ನವರಾತ್ರಿ ಸಮಯ ಏನಿತ್ತು, ನವರಾತ್ರಿ ಸಮಯದಲ್ಲಿ ನವದುರ್ಗೆಯರ ಆಭರಣ ಮಾಡಿ ಪೂಜೆ ಮಾಡ್ತೀವಲ್ಲ, ಅದ್ರಲ್ಲಿ ಒನ್ ಆಫ್ ದಿ ದೇವಿ ಅದು ಅಂತ ಅನ್ಸುತ್ತೆ. ಮೇ ಬಿ ಸಿದ್ಧಿದಾತ್ರಿ ಅಲ್ಲ ಅನ್ಕೊಳ್ತೀನಿ, ಇರ್ಬಹುದು ಅಥವಾ ಇಲ್ದಿರ ಇರ್ಬಹುದು. ಬಟ್ ನವ ರಾತ್ರಿಯಲ್ಲಿ 9 ಅವತಾರಗಳನ್ನ ತಾಯಿ ಏನ್ ತಾಳ್ತಾಳೆ, ಸೊ ಅದ್ರಲ್ಲಿ ಒನ್ ಆಫ್ ದಿ ಅವತಾರ ಅದಾಗಿದೆ ಅನ್ನುವಂಥದ್ದು ಇದೆ. ಜೊತೆಗೆ ಇನ್ನೊಂದಷ್ಟು ಯಾರ್ದೋ ದೇವಸ್ಥಾನದಲ್ಲೋ ಮನೆಯಲ್ಲೋ ಅಥವಾ ಶಿವಾಲಯದಲ್ಲೂ ತ್ರಿಶೂಲ ಇದೆ, ಎಸ್ಪೆಷಲಿ ಶಿವಾಲಯದಲ್ಲಿ. ಸೊ ಆ ತ್ರಿಶೂಲದ ಶುದ್ಧೀಕರಣ ಆಗ್ಬೇಕು ಅನ್ನುವಂಥದ್ದು ಇದೆ. ಕೆಲವು ಕಡೆ ತ್ರಿಶೂಲನ ಸ್ಥಾಪನೆ ಮಾಡ್ಬೇಕು ಅನ್ನುವಂಥದ್ದು ಇದೆ. ಶುದ್ಧೀಕರಿಸಿ ಸ್ಥಾಪನೆ ಮಾಡ್ಬೇಕು, ಸ್ಥಾಪನೆ ಮಾಡಿದ್ರೆ ಹೆಚ್ಚು ಅನುಕೂಲ ಆಗತ್ತೆ, ಹೆಚ್ಚು ಒಂದು ಪವರ್ಫುಲ್, ಮೋರ್ ದೆನ್ ಏನ್ ಯೋಚನೆ ಮಾಡ್ತಿದ್ದೀರಾ ಅದಕ್ಕಿಂತ ಪವರ್ಫುಲ್ ಆಗುತ್ತೆ. ಮತ್ತೆ ಅಲ್ಲಿ ಎಲ್ಲಾ ರೀತಿಯ ಒಂದು ಅಟ್ಟಹಾಸ ಏನಿದೆ, ಸೊ ಅದು ಒಂದು ಪವರ್ಫುಲ್ ಶಿವನ ಆಲಯ ಆಗಿರೋದ್ರಿಂದ ಅಲ್ಲಿ ದುಷ್ಟಶಕ್ತಿಗಳು, ಶಿಷ್ಟಶಕ್ತಿಗಳು, ದೈವಶಕ್ತಿಗಳು ಎಲ್ಲರ ಸಂಚಾರ ಇದೆ. ಹಾಗಂತ ಅದನ್ನ ನಾವು ಬರೀ ಒಳ್ಳೆಯ ಶಕ್ತಿನೇ ಬೇಕು ಅನ್ನಂಗಿಲ್ಲ. ಸೊ ಶಿವಪ್ಪ ಇರೋದ್ರಿಂದ ಶಿವಪ್ಪ ಎಲ್ಲ ಗಣಗಳಿಗೂ, ಸೊ ಹಾಗಾಗಿ ಶಿವಪ್ಪ ಎಲ್ಲರ ಸ್ಮಶಾನವಾಸಿ. ಶಿವಪ್ಪ ಸ್ಮಶಾನದಲ್ಲಿರೋರು ಶಿವಪ್ಪನ್ ಮುಗಿತಾರೆ, ಸೊ ಮನೇಲಿರೋರು ಮುಗಿತಾರೆ, ಹೊರಗಡೆ ಇರೋರು ಮುಗಿತಾರೆ, ಸೊ ದೇವರು ಮುಗಿತಾರೆ. ಆ ಥರದೊಂದು ಒಂದು ಸ್ಪೆಷಲ್ ಜಾಗ ಇದೆ ಎಲ್ಲೋ, ಅಲ್ಲಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಶಿವನ ವಿಗ್ರಹ, ಇನ್ನೊಂದು ತಾಯಿಯ ವಿಗ್ರಹ, ಎರಡು ಗೋಚರ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ.
ಯಾರ್ದೋ ಮದುವೆಗೆ ಹೋದಾಗ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತೀರಾ, ಒಂದಷ್ಟು ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರಿಗೆ ರೆಸ್ಟ್ಲೆಸ್ ಮೈಂಡ್ ಇದೆ. ಸೊ ನಿಮ್ಮ ಮೈಂಡ್ ಅನ್ನ ಒಂಚೂರು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ, ಸರಿಯಾದ ದಾರಿಲಿ ನೀವು ನಡೀರಿ ಅನ್ನುವಂಥದ್ದು ಇದೆ. ನೀವು ಕೂಡ ಒಂದ್ ರೀತಿ ವಾರ್ ಮೂಡಲ್ಲಿ ಇದ್ದೀರಾ, ಇನ್ನೊಬ್ಬ ವ್ಯಕ್ತಿ ಕೂಡ ವಾರ್ ಮೂಡಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಫ್ರೆಂಡ್ ಆರ್ ಎನಿಮಿ, ಸ್ನೇಹನ ದ್ವೇಷನ ಅನ್ನುವಂಥ ರೀತಿಲಿ ಇದೆ. ಇಲ್ಲಿ ನೋಡಿದ್ರೆ ಎಲ್ಲವೂ ಕೂಡ ಬರೀ ವಾರಿನ ಬಗ್ಗೆನೆ ಹೇಳ್ತಾ ಇದೆ. ಇಲ್ಲಿ ನೋಡಿ 1 2 3. ಸೊ ಇಬ್ಬರ ಜಗಳ, ಮೂರನೇವರಿಗೆ ಲಾಭ ಅನ್ನುವಂಥ ರೀತಿಯಲ್ಲಿ ಸೊ ನಿಮ್ಮ ಜಗಳಗಳನ್ನ ಬೇರೆಯವರು ಲಾಭಕ್ಕೆ ಉಪಯೋಗಿಸ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸಾರಿ. ಸೊ ಹಾಗಾಗಿ ಸದ್ಯಕ್ಕೆ ನಿರಂತರವಾಗಿ ಏನೋ ಒಂದು ದೊಡ್ಡ ವಾರ್ ಬಗೆಯಲ್ಲಿ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸೀಕ್ರೆಟ್ಸ್ ಕೂಡ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ವಿನ್ನಿಂಗ್ ಮೂಮೆಂಟ್ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಸಮಸ್ಯೆಯ ಮಧ್ಯೆ, ಏನೋ ಒಂದು ಹೋರಾಟದ ಮಧ್ಯೆ ನಿಮ್ ಮದ್ವೆ ಆಗತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಅಂತ, ತುಂಬಾ ಮ್ಯಾರೇಜ್ ಎನರ್ಜಿ ಇದೆ ಇಲ್ಲಿ. ಸೊ ನಂಗೆ ಕರೆಕ್ಟ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಏನೋ ಸಮಥಿಂಗ್, ಏನೋ ಸೀಕ್ರೆಟ್ ಇದೆ, ಖಂಡಿತವಾಗ್ಲೂ ಸೀಕ್ರೆಟ್ಸ್ ಇದೆ. ಸೊ ಕೆಲವು ಸತ್ಯಗಳು ನಿಮ್ ಮುಂದೆ ಬರುತ್ತೆ, ಅದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಬಹುದು ಅನ್ನುವಂಥದ್ದು. ಸೊ ಎಲ್ಲರೂ ಕಾಯ್ತಾ ಇದ್ದಾರೆ. ಜೊತೆಗೆ ನೀವ್ ಯಾರ ಹತ್ರ ಆದ್ರೂ, ನಿಮ್ಮ ಫ್ರೆಂಡ್ ಹತ್ರ ನೀವೇನಾದ್ರೂ ಜಗಳ ಮಾಡ್ತೀನಿ ಅಂದ್ರೆ ಅಥವಾ ಅವ್ರ ವಿರುದ್ಧ ನಿಲ್ತೀನಿ ಅಂದ್ರೆ ಇದೆಲ್ಲ ನಿಮಗೆ ಭ್ರಮೆ ಅಂತ ಅನ್ನಿಸ್ಬಹುದು. ಅಥವಾ ಬೇರೆ ಯಾರಾದ್ರೂ ನಿಮ್ಮೇಲೆ ಯುದ್ಧಕ್ಕೆ ಬಂದ್ರೆ, ಸೊ ಸದ್ಯಕ್ಕೆ ಈ ಒಂದು ಜಗಳ ಅಥವಾ ಈ ಒಂದು ಯುದ್ಧ ಏನಿದೆ ನಿಲ್ಲೋದಿಲ್ಲ, ಸರಾಸರಿ ನಡೆಯುತ್ತೆ, ಎಲ್ಲವೂ ಕೂಡ ಸಮಾಪ್ತಿಯಾಗೋಗುತ್ತೆ, ಆ ತರ ಇದೆ. ಸೊ ಇಬ್ಬರ ಜಗಳ, ಮೂರನೇವರಿಗೆ ಲಾಭ, ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇದು ವೈಯಕ್ತಿಕ ಜೀವನಕ್ಕೂ ಇದೆ. ಸೊ ವೈಯಕ್ತಿಕ ಜೀವನಕ್ಕೂ ಇದೆ, ಮತ್ತೆ ನಮ್ಮ ಜಾಗತಿಕ ಮಟ್ಟದಲ್ಲಿ ನಡೆಯುವಂತ ಸಮಸ್ಯೆಗಳಿಗೂ ಇಲ್ಲಿ ಇದೆ. ಓಕೆ, ಸೊ ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ. ಗಣೇಶ ಒಂದಷ್ಟು ವಾರ್ನಿಂಗ್ ಕೊಡ್ತಿದ್ದಾರೆ ನಿಮ್ಗೆ. ಆ ವಾರ್ನಿಂಗ್ ಅನ್ನ ಸರಿಯಾದ ರೀತಿಲಿ ಉಪಯೋಗಿಸ್ಕೊಂಡ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ಮಂತ್ರ ಪಠನೆ ಮಾಡ್ಬೇಕಾದ್ರೆ ತಪ್ಪು ಮಾಡ್ತಿದ್ದೀರಾ, ಅಥವಾ ನಿಮ್ಮ ಕೈಯಲ್ಲಿ ಮಂತ್ರ ಅಂದ್ರೆ ಜಪ ಮಾಡ್ಬೇಕಾದ್ರೆ ಸೊ ತಪ್ಪು ಮಾಡಿಸ್ತಿದ್ದಾರೆ, ಅಂಥವ್ರನ್ನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೆ ಹೇಳಕ್ ಬರ್ದಿರೋ ಮಂತ್ರನೆಲ್ಲ ಹೇಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಭಕ್ತಿ ಮಾರ್ಗದಲ್ಲಿ ಸರಳವಾದಂತಹ ಉಪಾಯಗಳನ್ನೇ ಪರಿಪಾಲಿಸಿದ್ರೆ ಬೆಟರ್ ನೀವು ಅನ್ನುವಂಥದ್ದು ಕೂಡ ಇದೆ. ಸೊ ಎಷ್ಟೋ ರಹಸ್ಯಗಳನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಅದು ಪುಸ್ತಕ ಇರಬಹುದು, ಅಥವಾ ಹಿಂದಿನ ಕಾಲದಿಂದ ಇದ್ದಂತ ಜ್ಞಾನ ಸಂಪತ್ತಿರಬಹುದು. ಇದನ್ನ ನಶಿಸಿ ಹೋಗ್ತಾ ಇದೆ ಅಥವಾ ಹಾಳಾಗ್ತಾ ಇದೆ. ಅದನ್ನ ಸರಿಯಾಗಿ ಸೇವ್ ಮಾಡಿ ಇಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಗುಹೆ ಒಳಗೆ ಅಥವಾ ಎಲ್ಲೋ ಒಂದು ಜಾಗದೊಳಗೆ ಹೂತಿಟ್ಬಿಟ್ಟಿದ್ದಾರೆ ಗಣೇಶನ ವಿಗ್ರಹ ಮತ್ತೆ ಒಂದಷ್ಟು ಜ್ಞಾನ ಸಂಪತ್ತನ್ನ. ಅದನ್ನ ತೆಗಿರಿ, ಹೊರಗ್ ತೆಗಿರಿ, ಅಂಥವ್ರಿಗೆ ಸರಿಯಾದ ಶಿಕ್ಷೆನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಅದನ್ನ ಹೇಗೆ ಕಂಡುಹಿಡಿಯೋದು ಅಂದ್ರೆ, ನಿಮ್ಗೆ ಅಲ್ಲಿ ಒಂದು ರೌಂಡಿಗೆ ಸರ್ಕಲ್ ಆಕಾರದಲ್ಲಿ ಒಂದು ಬೆಳಕು ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೃಷ್ಣನಿಗೆ ಎಲ್ಲವೂ ಕೂಡ ಗೊತ್ತಿರೋದ್ರಿಂದ ಯಾರನ್ನ ಹೇಗೆ ರಕ್ಷಿಸ್ಕೊಳ್ಬೇಕು, ಎಸ್ಪೆಷಲಿ ತಾಯಿ ಮಕ್ಕಳನ್ನ ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋದು ಗೊತ್ತಿದೆ. ಸೊ ರಕ್ಷಿಸ್ತಾರೆ ಕೃಷ್ಣ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಕನಕದಾಸರ ಒಂದಷ್ಟು ಜಾಗೃತಿ ಕಾರ್ಯಕ್ರಮ ಆಗತ್ತೆ, ಮತ್ತೆ ಕನಕದಾಸರ ಪುನರ್ ಜನ್ಮದ ಒಂದಷ್ಟು ಕುರುಹುಗಳು ಇಲ್ಲಿ ಕಾಣಿಸ್ತಾ ಇದೆ. ಸೊ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಕನಕದಾಸರು ತುಂಬಾ ವೈಬ್ ಇದೆ ಇಲ್ಲಿ. ಅವರು ತುಂಬಾ ಚಿಕ್ಕ ವಯಸ್ಸಿಗೆ ಹಾಡ್ಲಿಕ್ಕೆ ಮತ್ತೆ ಶುರು ಮಾಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಟ್ರೂ ಲೀಡರ್ ಇದ್ದಾರೆ ಇಲ್ಲಿ. ಸೊ ಟ್ರೂ ಲೀಡರ್ ಇದ್ದಾರೆ. ಸೊ ಆ ತಾಯಿ ಆಶೀರ್ವಾದನ ಮಾಡ್ತಿದ್ದಾರೆ ನಿಮ್ಗೆ.
ಜೊತೆಗೆ ಶಿವಪ್ಪನ ಆಶೀರ್ವಾದ ಕೂಡ ಇದೆ. ಸಾಕಷ್ಟು ಆತ್ಮಗಳಿಗೆ ಮುಕ್ತಿ ಕರುಣಿಸ್ತೀಯ, ಚಿಂತೆ ಮಾಡಬೇಡ ಅನ್ನುವಂಥದ್ದು ಇದೆ. ಯಾರೋ ತುಂಬಾ ಬೇಜಾರಾಗಿ ಒಂಟಿಯಾಗಿ ಎಲ್ಲೋ ಹೊರಟು ನೀರಿನ ಹತ್ರ ಅಥವಾ ಒಂದು ಅಂದ್ರೆ ನೀರು ಅಥವಾ ಕಾಲುವೆ ಅಥವಾ ಕಾಡಿರೋ ಜಾಗದಲ್ಲಿ ನಿಮ್ಗೆ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ದಕ್ಷಿಣಾಮೂರ್ತಿಗಳ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಆಗ್ಲೇ ಹೇಳ್ದಂಗೆ ಯಾವುದೋ ಮರದ ಹತ್ರ ಏನು ಆ ತಾಯಿ ಸಿಗ್ತಾರೆ, ತಾಯಿದ ವಿಗ್ರಹ ಅಲ್ಲಿ ಆ ಗುರೂಪ ಏನ್ ಹೇಳೋದು ಗುರುಪದೇಶ ಏನೋ ಒಂದು ಅಯ್ಯೋ ಹೇಗೆ ಹೇಳೋದು, ಕನ್ನಡನೇ ಬರ್ತಿಲ್ವಲ್ಲ ನಂಗೆ. ಗುರುಗಳ ಉಪದೇಶ ಸಿಕ್ಕಿದಂತ ಸ್ಥಳ ಅಲ್ಲಿ ಅನ್ನುವಂಥದ್ದು ಇದೆ. ಇನ್ನು ಮಲ್ಲಮ್ಮನ ಪವಾಡ ಅಂತ ಕೂಡ ಕೇಳಿಸ್ತಾ ಇದೆ ನಂಗೆ, ಅಷ್ಟೊಂದು ಗೊತ್ತಾಗ್ತಿಲ್ಲ. ಇಲ್ಲಿ ಸೀಕ್ರೆಟ್ ಎನರ್ಜಿ ಇದೆ. ಸೊ ಗ್ರೇಟ್ ಸೋಲ್ಸ್ ಇದ್ದೀರಾ ಎಲ್ಲರೂ ಕೂಡ. ಭಗವಂತ ತುಂಬಾ ಪ್ರೀತಿಯಿಂದ ಭಕ್ತಿಯಿಂದ ನಿಮ್ಮ ಹಾಡನ್ನ, ನಿಮ್ಮ ಸೇವೆನ ಸ್ವೀಕಾರ ಮಾಡ್ತಿದ್ದಾನೆ. ನೀವೇನ್ ಪೂಜೆ ಮಾಡ್ತಿದ್ದೀರಾ, ನೀವೇನ್ ಭಗವಂತನ ನೆನ್ಸ್ಕೊಳ್ತಿದ್ದೀರಾ, ನಿಮ್ಮ ಮನಸ್ಸು ಶಾಂತವಾಗಿದ್ರೆ ಭಗವಂತ ಶಾಂತ ರೀತಿಲಿ ನಿಮ್ಮ ಪೂಜೆನ ಸ್ವೀಕಾರ ಮಾಡ್ತಿದ್ದಾರೆ. ಸೊ ಅದೇ ಶಾಂತ ರೀತಿಲೇ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಇನ್ನೊಂದೇನು ಎನರ್ಜಿನ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೆ ನಿಮ್ಮ ಪಾರ್ಟ್ನರ್ ಸಿಗ್ತಾರೆ, ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಸೊ ಲಕ್ಷ್ಮೀ ನಾರಾಯಣರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಈ ಶ್ರಾವಣದಷ್ಟರಲ್ಲಿ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚಿನ ಒಂದು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ನೀವು ಎಷ್ಟು ಪವರ್ಫುಲ್ಲು, ನಿಮ್ಮ ವೈಫ್ ಕೂಡ ಅಷ್ಟೇ ಪವರ್ಫುಲ್ ಆಗಬೇಕು, ಹಾಗೆ ನೋಡ್ಕೊಳ್ಳಿ. ಜೊತೆಗೆ ನೀವು ಎಷ್ಟು ಪವರ್ಫುಲ್ಲು, ನಿಮ್ಮ ಹಸ್ಬೆಂಡ್ ಕೂಡ ಅಷ್ಟೇ ಪವರ್ಫುಲ್ ಅನ್ನುವಂಥದ್ದು ಇದೆ. ಒಂದು ಹೊಸ ನ್ಯೂ ಗಿಫ್ಟ್ ನಿಮ್ಗೆ ಬರುವಂಥದ್ದು, ನ್ಯೂ ಕ್ರಿಯೇಷನ್ ಆಗುವಂಥದ್ದು ಆ ಥರದ್ದಿದೆ. ಪ್ರೆಗ್ನೆನ್ಸಿ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಲಕ್ಷ್ಮೀ ನಾರಾಯಣರು ವಿವಾಹ ಏನೋ ಫುಲ್ ಆಫ್ ಮ್ಯಾರೇಜೇ ಇದೆ. ಸೊ ಇದು ನೋಡಿ ನಿಮ್ಗೆ ಪರ್ಫೆಕ್ಟ್. ಇಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಕೂಡ ಹೇಳ್ತಾ ಇದೆ ಚೆನ್ನಾಗಾಗತ್ತೆ ಅಂತ. ಸೊ ನಿಮ್ಮ ಲವ್ ಲೈಫ್ ಕೂಡ ಚೆನ್ನಾಗಾಗತ್ತೆ. ಸೊ ಸಿಂಗಲ್ಸ್ ಯಾರಿದ್ದೀರಾ, ಮ್ಯಾರೇಜ್ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮ್ಯಾರೇಜ್ ಯಾರು ತಪ್ಸಕ್ ಆಗೋದಿಲ್ಲ ಅನ್ನುವಂಥದ್ದು ನೋಡಿ. ಫುಲ್ ಆಫ್ ಮ್ಯಾರೇಜ್ ಎನರ್ಜಿನೇ ಇದೆ ಇಲ್ಲಿ. ಸೊ ಮ್ಯಾರೇಜ್ ಎನರ್ಜಿ ಇದೆ. ಸೊ ಖಂಡಿತವಾಗ್ಲೂ ಮ್ಯಾರೇಜ್ ಆಗತ್ತೆ. ಜೊತೆಗೆ ನಿಮ್ಮ ಇನ್ನೊಂದು ಎನರ್ಜಿನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಹಸ್ಬೆಂಡ್ ಅಂಡ್ ವೈಫ್ ಇದ್ರೆ ಸೊ ತುಂಬಾ ಕೇರ್ಫುಲ್ ಆಗಿ ನಿಮ್ಮ ಇಬ್ಬರು ದಾಂಪತ್ಯ ಚೆನ್ನಾಗಿ ಹೋಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಓಕೆ, ಒಳ್ಳೇದಾಗಲಿ. ಟೇಕ್ ಕೇರ್.